ಫ್ರೆಂಡ್ಸ್, ಕಲಿಯುಗದ ಅಂತ್ಯದಲ್ಲಿ ಶ್ರೀ ವಿಷ್ಣುವು ಕಲ್ಕಿ ಅವತಾರವನ್ನು ತಾಳ್ತಾರೆ ಅನ್ನೋ ವಿಷಯ ನಿಮಗೆ ತಿಳಿದೇ ಇದೆ. ಹಾಗೆ ಚಿರಂಜೀವಿಯಾದ ಪರಶುರಾಮ ಹಾಗೂ ಆಂಜನೇಯರ ಜೊತೆಗೆ ಗಣೇಶನು ಸಹ ಶ್ರೀ ವಿಷ್ಣುವಿನ ಕಲ್ಕಿ ಅವತಾರಕ್ಕೆ ಸಹಾಯ ಮಾಡಲಿದ್ದಾರೆ. ಹೌದು, ಗಣೇಶನು ಕಲಿಯುಗದ ಅಂತ್ಯದಲ್ಲಿ ಒಂದು ಅವತಾರವನ್ನು ಎತ್ತಿ ಅಸುರರ ಸಂಹಾರ ಮಾಡ್ತಾರಂತೆ. ಹಾಗಾದರೆ ಕಲಿಯುಗದಲ್ಲಿ ಗಣೇಶನು ಯಾವ ಅವತಾರವನ್ನು ಪಡೆಯುತ್ತಾರೆ ಅನ್ನೋ ವಿಚಾರವನ್ನು ನಾನಿವತ್ತು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ಲಿದ್ದೇನೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ಫ್ರೆಂಡ್ಸ್, ಗಣೇಶ ಪುರಾಣದ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಗಣೇಶನು ಶ್ರೀ ವಿಷ್ಣುವಿನ ಕಲ್ಕಿ ಅವತಾರಕ್ಕೆ ಸಹಾಯ ಮಾಡಲಿದ್ದಾರಂತೆ. ಅಷ್ಟೇ ಅಲ್ಲದೆ ವಿಘ್ನ ವಿನಾಯಕ ಗಣೇಶನು ಪ್ರತಿಯೊಂದು ಯುಗದಲ್ಲಿ ತಮ್ಮ ಅವತಾರವನ್ನು ಪಡೆದಿದ್ದಾರೆ. ಸತ್ಯಯುಗದಲ್ಲಿ ಮಹೋದ್ಘಟ ವಿನಾಯಕ ಅವತಾರ ಪಡೆದರೆ ತ್ರೇತಾಯುಗದಲ್ಲಿ ಗುಣೇಶ, ಇನ್ನು ದ್ವಾಪರ ಯುಗದಲ್ಲಿ ಗಜಾನನ, ಹಾಗೆ ಕಲಿಯುಗದಲ್ಲಿ ಪಡೆಯುವ ಕೊನೆಯ ಅವತಾರವೇ ಧೂಮ್ರಕೇತು. ಫ್ರೆಂಡ್ಸ್, ಗಣೇಶನ ಈ ಧೂಮ್ರಕೇತು ಅವತಾರದಲ್ಲಿ ಗಣೇಶನ ದೇಹದ ಬಣ್ಣ ಧೂಮ್ರ ಅಥವಾ ಬೂದು ಬಣ್ಣವನ್ನು ಹೊಂದಿರ್ತಾರೆ ಅಂತ ಹೇಳಲಾಗುತ್ತೆ. ಹಾಗೆ ಇವರು ನೀಲಿ ಬಣ್ಣದ ಕುದುರೆ ಏರಿ ಬರ್ತಾರೆ ಅಂತ ಹೇಳಲಾಗುತ್ತೆ. ಹಾಗೆ ತನ್ನ ಎರಡು ಕೈಯಲ್ಲಿ ಶಸ್ತ್ರವನ್ನು ಹೊಂದಿರ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಈ ಅವತಾರದ ಮೂಲ ಕಾರಣ ಏನಂದರೆ, ಕಲಿಯುಗದಲ್ಲಿ ದುಷ್ಟ ಅಸುರನಾದ ಅಭಿಮಾನಾಸುರನನ್ನು ಅಂತ್ಯ ಮಾಡಲು ಅಂತ ಹೇಳಲಾಗುತ್ತೆ. ಫ್ರೆಂಡ್ಸ್, ಗಣೇಶನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.